ಅಮ್ಮ ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಎಲ್ಲದಕ್ಕೂ ಪರ ವಹಿಸ್ಕೊಂಡ್ಬರ್ಬೇಡ. ಅರೆ ತಪ್ಪೇ ಮಾಡ್ದಿರೋ ನನ್ನ ಸೊಸೆ ಪರ ಮಾತಾಡೋದ್ರಲ್ಲಿ ತಪ್ಪೇನೋ ಇದೆ? ಏನ್ ತಪ್ಪು ಮಾಡಿಲ್ಲ. ಅಲ್ಲಿ ನೋಡು, ನನ್ನ ಫೋಟೋ ಪಕ್ಕ ಅವಳ ಫೋಟೋ ಹಾಕೊಂಡು, ಅದು ಅಲ್ಲದೆ ಶ್ರೀಮತಿ ಸಂಜನಾ ನರಸಿಂಹ ಅಂತ ಹಾಕೊಂಡಿದ್ದಾಳೆ. ನೋಡಿದವ್ರು ಏನ್ ಅನ್ಕೊಳ್ಳಲ್ಲ? ಏನ್ ಅನ್ಕೊಳ್ತಾರೆ? ತನ್ನ ಗಂಡನ ಸಾಧನೆನ ಹೆಂಡತಿ ಆದವಳು ಕೊಂಡಾಡ್ತಿದ್ದಾಳೆ ಅನ್ಕೊಳ್ತಾರೆ ಅಲ್ವೇನೆ? ಅಮ್ಮ ಏನೋ ಮಾತಾಡಬೇಡ. ನಾನು ಯಾವತ್ತೂ ಇವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಆದ್ರೆ ಏನ್ ಮಾಡೋದಪ್ಪ, ನಾನಂತೂ ಇವಳನ್ನ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾಯ್ತು. ಅಮ್ಮ ಯಾಕೋ ಇತ್ತೀಚೆಗೆ ನಿನ್ನ ಜೊತೆ ಸೇರ್ಕೊಂಡು ಅತಿಯಾಗಿ ಆಡ್ತಾ ಇದೆಯಾ? ಏನೋ ನಿನ್ ಮೇಲೆ ಮಾಟ ಮಂತ್ರ ಮಾಡಿಸಿರ್ಬೇಕು. ಲೋ ನರಸಿಂಹ, ನನಗೂ ಹಾಗೆ ಅನಿಸ್ತಿದೆ. ನಿನ್ನೆಯಿಂದ ನನ್ನ ಬಲಗಾಲ್ ಫುಲ್ಲು ಎಳಿತಾ ಇದೆ ಕಣೋ. ಸಂಜನಾ, ಏನಮ್ಮ ಮಾಟ ಮಾಡಿಸ್ದೆ? ಆಂಟಿ, ನಾನು ಯಾಕೆ ಆ ಥರ ಮಾಡಿಸ್ಲಿ? ಲೇ ಅಂಬು, ಮಾಟ ಮಂತ್ರ ಮಾಡಿಸೋದ್ರಿಂದ ಕಾಲು ಸೆಳೆತಾಗಲಿ ಕಾಲು ಎಳೆತಾಗಲಿ ಬರಲ್ಲ ಕಣೆ. ವಾತಾವರಣದ ವ್ಯತ್ಯಾಸದಿಂದ ಹಾಗಾಗೋದು. ದಯವಿಟ್ಟು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ವಾಕಿಂಗ್ ಮಾಡೋದು ಕಲಿ. ಅಪರೂಪಕ್ಕೆ ಒಳ್ಳೆ ಮಾತು ಹೇಳ್ದೆ ನೋಡು. ಈ ಮಾತನ್ನ ನಿನಗೆ ಬುದ್ಧಿ ಬಂದಾಗಿಂದ ಹೇಳ್ತಾ ಇದೀಯಾ, ನಾನು ಕೇಳ್ತಾನೆ ಇದ್ದೀನಿ. ಅದಾಗಲಿಲ್ಲ ಬಿಡು. ಆಯ್ತು 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 ಬಿಡೆ. ನರಸಿಂಹ, ಏನೋ ಸಂಜೆ ಖುಷಿ ಬ್ಯಾನರ್ ಹಾಕ್ಸಿದ್ದಾಳೆ. ಖುಷಿ ಆದರೆ ಮನಸ್ಸಲ್ಲೇ ಖುಷಿ ಪಡು. ಇಲ್ವಾ ಹಲ್ಲು ಕಟ್ಕೊಂಡು ಸುಮ್ಮನಿದ್ಬಿಡು. ಎಲ್ಲರೂ ಮುಂದೆ ಅವಳಿಗೆ ಅವಮಾನ ಮಾಡೋಕ್ಕೆ ಹೋಗ್ಬೇಡ. ಮಾವ, ಇನ್ನೊಂದಷ್ಟು ಬ್ಯಾನರ್ಗಳಿವೆ, ಅವನ್ನೆಲ್ಲ ಎಲ್ಲಿ ಕಟ್ಟೋಣ? ಅಂದ್ರೆ ಸಂಜನಾ, ಇನ್ನು ಎಷ್ಟಮ್ಮ ಬ್ಯಾನರ್ ಮಾಡಿಸಿದ್ಯಾ? 106 ಬ್ಯಾನರ್ ಹೊಡ್ಸಿದ್ದಾರೆ. ನೀನ್ ಮಾತಾಡ್ಬೇಡ ಕಣ. ಹೌದು ಆಂಟಿ, ಊರ್ ತುಂಬಾ ನರಸಿಂಹನ್ ಬ್ಯಾನರೇ ಇರಬೇಕು. ಸಂಜನಾ, ಈ ಉಳಿದಿರೋ ಬ್ಯಾನರ್ ಎಲ್ಲ ಹಾಕ್ಬೇಕು ಅಂತ ಹೇಳ್ತೀನಿ. ಬರಮ್ಮ. ಓಹೋ, ಗಣಿಸಿ ಗುಂಡಾಡಿ. ಹುಷಾರು. ಈ ನನ್ನ ಮಕ್ಕಳು ಇನ್ನೊಂದ್ಸಲ ಮನೆ ಬಿಟ್ಕೋಬೇಡಿ, ಅದಕ್ಕೆ ಭಾಳ ಮಾತಾಡ್ತಾರೆ. ಆಹಾ, ಏನೋ ನರಸಿಂಹ, ನಿನ್ ಮುಖದಲ್ಲಿ ಇಷ್ಟೊಂದು ಕಳೆ. ಒಳ್ಳೆ ಕ್ಯಾಮಿಯೋ ಹೀರೋ ತರ ಕಾಣಿಸ್ತಾ ಇದೆಯಾ ಕಣೋ. ಏನೇ ಅದು ಈ ಬೆಕ್ಕು ಮಿಯಾ ಬಂದಂಗೆ ಕ್ಯಾಮಿಯೋ ಗಿಮಿಯೋ ಅಂತ ಏನೇನು ಹೇಳ್ತಾ ಇದೆಯಾ? ಅಣ್ಣ, ಇವನು ಹೋಗ್ತಾ ಇರೋ ಪ್ರೋಗ್ರಾಮ್ ಅಲ್ಲಿ ಇವನು ಮುಖ್ಯ ಅತಿಥಿ ಅಲ್ವಾ, ಅದಕ್ಕೆ ಇಂಗ್ಲಿಷಲ್ಲಿ ಇದನ್ನ ಕ್ಯಾಮಿಯೋ ಅಂದೆ ಅಷ್ಟೇ. ಓಹೋ, ತಿಥಿ ಕಾರ್ಯ ಮಾಡಿದಷ್ಟು ಸುಲಭವಾಗಿ ಇಂಗ್ಲೀಷೆಲ್ಲ ಮಾತಾಡ್ತಾ ಇದೆಯಾ? ಇದೆಲ್ಲ ಯಾರಮ್ಮ ಹೇಳ್ಕೊಟ್ಟಿದ್ದು? ಸಂಜನಾ. ಇದೊಂದು ಕಮ್ಮಿ ಆಗಿತ್ತು ಕಣೆ ನಿನಗೆ. ನರಸಿಂಹ ಹೆಂಗೆ ಅತಿಥಿ ಆಗ್ತಾನೆ? ಅವನಿ ಮನೆ ಮಗ ಅಲ್ವಾ? ಇವ್ನು ನಮ್ಮನೆ ಮಗನೇ ಅಣ್ಣ, ಆದ್ರೆ ಇವನು ಹೋಗ್ತಾ ಇರೋ ಪ್ರೋಗ್ರಾಮ್ ಅಲ್ಲಿ ಇವನೇ ಅಲ್ವಾ ಮುಖ್ಯ ಅತಿಥಿ, ಅದಕ್ಕೆ ಹೇಳ್ದೆ. ಅತ್ತೆ, ಸನ್ಮಾನ ನನಗೆ ಮಾಡ್ತಿದ್ರು, ಮುಖ್ಯ ಅತಿಥಿ ನಾನಲ್ಲ. ಹೌದಾ? ಯಾರಾದ? ಸತ್ಯವಾಗ್ಲೂ ಗೊತ್ತಿಲ್ಲ. ಏನೇ ಆದ್ರೂ ಇವತ್ತು ನಿನ್ನ ಮುಖದಲ್ಲಿ ಕಳೆ ಅನ್ನೋದು ಎದ್ದು ಕಾಣಿಸ್ತಿದೆ ಮಗನೇ. ಅಮ್ಮ, ನಾನು ದಿನ ಹೇಗಿದ್ದೀನೋ ಹಾಗೇ ಇದ್ದೀನಿ. ಆದರೆ ಇವತ್ತು ಅಪ್ಪ ನನ್ನ ಮೈ ಕೈಗೆ ತಲೆಗೆಲ್ಲ ಎಣ್ಣೆ ಹಾಕಿ ಸರಿಯಾಗಿ ಉಜ್ಜಿ ಸ್ನಾನ ಮಾಡಿಸಿದ್ರು, ಅದಕ್ಕೆ ಸ್ವಲ್ಪ ಕಳೆ ಕಾಣಿಸ್ತಿರ್ಬೋದು. ಸರಿ ಸರಿ, ನೀನು ಬೇಗ ಹೋಗಿ ರೆಡಿ ಆಗು. ಸಂಜನೆ ನಿನ್ನ ಬಟ್ಟೆನೆಲ್ಲ ಐರನ್ ಮಾಡಿ ಎತ್ತಿಟ್ಟಿದ್ದಾಳೆ. ಅಪ್ಪ, ಚೀಟಿಂಗ್ ತಾನೇ ಇದು. ನಾನೇ ಐರನ್ ಮಾಡ್ಕೊತೀನಿ ಅಂದರೆ ಬೇಡ ನಾನು ಮಾಡ್ತೀನಿ ಅಂತಂದ್ರಿ. ಈಗ ಅವಳ ಹತ್ರ ಯಾಕೆ ಮಾಡಿಸಿದ್ರಿ? ನಾನೇ ಐರನ್ ಮಾಡ್ತೀನಿ ಅಂದೆ ಕಣೋ. ಅಷ್ಟರಲ್ಲಿ ಸಂಜನಾ ಬಂದು, ಇಲ್ಲ ಮಾವ, ನಾನು ಐರನ್ ಮಾಡ್ತೀನಿ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಚಾಟ್ ಮಾಡ್ತಾ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಲು. ಸರಿ, ನಾನು ಪೂಜೆ ಮಾಡ್ತಿರ್ತೀನಿ, ನೀನು ಬಂದು ಆರತಿ ತಗೋ. ಬನ್ರಿ. ಅಮ್ಮ, ಸ್ವಲ್ಪ ದಿನದ ಮಟ್ಟಕ್ಕಾದ್ರೂ ಅವಳ ಜೊತೆ ಇದ್ದು ಅಮ್ಮನ ಥರ ಕೇರ್ ಮಾಡಿ. ಯಾಕೆ ಯಾವಾಗಲೂ ನನಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ನನಗೆ ಕೆಲಸ ಸಿಕ್ಕಿದೆ ಅಂತ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಅಂಥದ್ರಲ್ಲಿ ಯಾರಾದರೂ ಯಾವ ಕೆಲಸ ಅಂತ ಕೇಳಿದ್ರೆ ಯಾವುದೋ ಮಗುಗೆ ತಾಯಿ ಆಗಿರೋದು ಅಂತ ಹೇಗೆ ಹೇಳಿ? ಅಚ್ಚ, ಏನು ಒಬ್ಬಳೇ ನಿಂತ್ಕೊಂಡು ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನು ಕೇಳ್ದಷ್ಟು ದುಡ್ಡು ಕೊಡ್ತೀನಿ, ನೀನು ಏನು ಕೆಲಸ ಮಾಡ್ತೀಯ ಅದನ್ನೇ ಮಾಡ್ಕೊಂಡಿರೋಂಥ ಓಪನ್ ಆಫರ್ ಕೊಟ್ರು ಯಾಕೆ ನನ್ನ ಜೊತೆ ಕೆಲಸ ಮಾಡಲ್ಲ ನೀನು? ಯಾಕೆ ನೀ ಇಷ್ಟೊಂದು ಹಠ? ಚಿರು, ಆ ಕಂಪ್ನಿ ನೀನೊಬ್ಬಂದೇ ಆದರೂ ಅದರಲ್ಲಿ ನಿಮ್ಮ ಅದಕ್ಕೆ ಮುಗ್ ತೂರ್ಸೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಯಾರಂಗೂ ಬೇಡ ಅಂತ ಬೇರೆ ಕಡೆ ಕೆಲಸ ನೋಡ್ಕೊಂಡಿರೋದು. ಮೊದಲಿಂದನೂ ನೀನು ಸ್ವಾಭಿಮಾನಿ ಅಂತ ಗೊತ್ತು ನನಗೆ, ಆದರೆ ಇಷ್ಟೊಂದು ಹಠವಾದಿ ಅಂತ ಗೊತ್ತಿರಲಿಲ್ಲ. ಇಟ್ಸ್ ಓಕೆ, ನಿನಗೆ ಎಲ್ಲಿ ಕೆಲಸ ಮಾಡ್ಬೇಕನ್ಸುತ್ತೋ ಅಲ್ಲೇ ಮಾಡು. ಸರಿ, ಏನು ವಿಷಯ ಬಂದಿದ್ದು? ಅದು
ಮೊನ್ನೆಯಿಂದ ನಾನು ಆಫೀಸ್ ವರ್ಕು ಅದು ಇದು ಅಂತ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ನಿನ್ನ ಬಗ್ಗೆ ವಿಚಾರಿಸ್ಕೊಳಕ್ಕಾಗಲಿಲ್ವಲ್ಲ, ಅದಕ್ಕೆ ಈಗ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಕೆಲಸ ಎಲ್ಲ ಓಕೆ ತಾನೆ? ಚೆನ್ನಾಗೇ ನಡೀತಿದೆ. ಏನು ಕಂಪ್ನಿ ಅದು? ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಯಾರು ಓನರು? ವಿರಾಟ್ ಅಂತ. ವಿರಾಟ? ನಾನು ಅವ್ರನ್ನೆಲ್ಲೂ ಮೀಟ್ ಆಗಿಲ್ಲ ಅನ್ಸತ್ತಲ್ಲ. ನೀನು ಅಲ್ಲಿಗೆ ಹೋದ್ಮೇಲೆ ಚೆನ್ನಾಗಿ ಕೆಲಸ ಮಾಡ್ತೀಯಾ, ಒಳ್ಳೆ ಹೆಸರು ತೊಗೋತೀಯ ಅಂತ ಗೊತ್ತು ನನಗೆ. ಬಟ್ ಸ್ವಲ್ಪ ಟೈಮ್ ಬೇಕಷ್ಟೆ. ನಿನ್ನ ಲೈಫಲ್ಲಾಗಿರೋ ಕಹಿ ಘಟನೆನ ಮರೆತು ಹೊಸ ಜೀವನ ಶುರು ಮಾಡಬೇಕಲ್ಲ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಚ್ಚು. ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ಒಬ್ಬಳೆ ಅಂತ ಅನ್ಕೋಬೇಡ. ನಿನ್ನ ಜೊತೆ ಯಾವಾಗಲೂ ನಾನಿರ್ತೀನಿ. ನಿನಗೆ ಏನೇ ಹೆಲ್ಪ್ ಬೇಕಿದ್ರೂ ನನ್ನನ್ನು ಕೇಳಬೇಕು, ಸರಿನಾ? ಸರಿ. ನೋವಾಗ್ತಿದ್ಯಾ? ಆಗದೆ ಇರುತ್ತಾ? ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಿದ್ದೆ ನೀನು, ಈಗಲೂ ಹಿಂಗೆ ಮಾಡ್ತೀಯಲ್ಲ? ಅಂದರೆ ನೀನು ಈಗಲೂ ತಪ್ಪು ಮಾಡ್ತಿದ್ಯಾ ಅಂತಾನೆ ಅರ್ಥ. ನಾನೇನೇ ತಪ್ಪು ಮಾಡಿದೆ? ನಾನೇನೋ ಲೈಫಲ್ಲಿ ಸೆಕೆಂಡ್ ಚಾನ್ಸ್ ತಗೊಂಡೆ. ನೀನು ಯಾಕೆ ತಗೋತಿಲ್ಲ? ಹೌದು, ನೀನೇ. ಮನೆ ಸುತ್ತ ಬೇಲಿ ಹಾಕೋ ಥರ ನಿನ್ನ ಮನಸ್ಸಿನ ಸುತ್ತ ನಿಮ್ಮ ಅತ್ತಿಗೆ ಅನ್ನೋ ಬೇಲಿ ಹಾಕಿದ್ಯಲ್ಲ, ಅದರಿಂದ ಹೊರಗೆ ಬಾ. ಆಗ ಪ್ರಪಂಚ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ. ನಿಮ್ಮ ಅತ್ತಿಗೆ ಹೇಳೋದೆಲ್ಲ ಸರಿಯಲ್ಲ ಅಂತ ನಿನಗೆ ಅವಾಗ ಅರ್ಥ ಆಗ್ತಾ ಬರುತ್ತೆ. ಅಚ್ಚು ಪ್ಲೀಸ್, ಇದೊಂದು ವಿಷಯದಲ್ಲಿ ನನ್ನ ಚೇಂಜ್ ಮಾಡೋಕ್ಕೆ ಬರಬೇಡ. ಅದಕ್ಕೆ ಮೇಲೆ ನನ್ನ ಒಪಿನಿಯನ್ ಯಾವತ್ತೂ ಚೇಂಜ್ ಆಗಲ್ಲ. ಶಿ ಇಸ್ ದ ಬೆಸ್ಟ್. ಅದಕ್ಕೆ ನಿನ್ನ ಸುತ್ತ ಕಬ್ಬಣದ ಬೇಲಿನೇ ಹಾಕಿದ್ದಾರೆ. ಅದರಿಂದ ಹೊರಗೆ ಬರೋಕ್ಕಾಗಲ್ಲ ನಿನಗೆ. ಅದು ನಿನಗೆ ಅರ್ಥನೂ ಆಗಲ್ಲ ಬಿಡು. ಚಿರು, ನೀನು ಯಾಕೆ ದಿಶಂಗೆ ಸೆಕೆಂಡ್ ಚಾನ್ಸ್ ಕೊಡಬಾರ್ದು? ಅವಾಗ ನೀವಿಬ್ಬರು ಖುಷಿಯಾಗಿರ್ಬೋದು. ಸೆಕೆಂಡ್ ಚಾನ್ಸ್ ತಾನೇ ಕೊಡೋಣ, ಟೈಮ್ ಬಂದಾಗ ಕೊಡ್ತೀನಿ. ಏನು ಮಾಡ್ತಾ ಇದೆಯಾ? ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಸಿಂಹ. ಆಗ್ಲೇ ನಿನಗೆ ಸರಿಯಾಗಿ ವಿಶ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈಗ ವಿಶ್ ಮಾಡಿದೆ. ಖುಷಿ ಆಯಿತು. ಖುಷಿ ಆದರೆ ಖುಷಿ ಪಡಬೇಕು, ಅದಕ್ಕೆ ನನಗೆ ಯಾಕೆ ಮುತ್ತು ಕೊಡಬೇಕು? ನಿನಗೆ ಕೊಡ್ದೆ ದಾರಿಲಿ ಹೋಗೋರು ಕೊಡ್ಲಾ? ನೋಡೋ, ನಿಂಗೆ ಯಾಕೋ ಅತಿ ಆಯಿತು. ಆಗಲಿ ಬಿಡು, ಏನು ತಪ್ಪು? ಬಿಡು ಒಂದೇ. ಬಿಡಲ್ಲ. ನನಗೆ ಇನ್ನೂ ಸಮಾಧಾನ ಆಗಿಲ್ಲ, ಇನ್ನೂ ಜಾಸ್ತಿ ಕೊಡಬೇಕು ಅಂತ ಅನಿಸ್ತದೆ. ಏನು? ಸಿಹಿ ಮುತ್ತು ಮತ್ತೊಂದು. ಅಮ್ಮನ ಕರಿತೀನಿ ಇವಾಗ. ಕರಿ. ಅತ್ತೆ ಕಂಡ್ರೆ ನಂಗೆ ಏನೂ ಭಯ ಇಲ್ಲ. ಅಮ್ಮ, ಏಯ್, ನೀನ್ ನನ್ನನ್ನ ಮದ್ವೆ ಆಗಿದ್ಯಾ, ನನ್ ಗಂಡ ತಾನೆ. ಯಾಕೆ ಒಳ್ಳೆ ಚೈಲ್ಡ್ ಚಪಾತಿ ತರ ಆಡ್ತೀಯಾ? ಅತ್ತೆ ಏನಿಲ್ಲ, ನೀವ್ ಬರಕ್ ಹೋಗ್ಬೇಡಿ. ಯಾಕೆ ಅಮ್ಮನ್ ಬೇಡ ಅಂತೆ? ಅತ್ತೆ ನಾವಿರೋದನ್ನ ನೋಡ್ಬೇಕಾ? ಬೇಡ.